ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಫೀಸ್ ಹೋಗೋದಕ್ಕೆ ರೆಡಿ? ಸರಿ, ನಾನೊಂದ್ ಮಾತು ಕೇಳಲಾ? ಕೇಳಿ. ನೀವ್ಯಾಕೆ ಪಾರ್ಥ ಅವ್ರ ವಿಷಯದಲ್ಲಿ ಅಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ? ಅಲ್ಲ ಗೌತಮ್ ಅವರೇ, ಅವ್ರ ವಯಸ್ಸಿಗೆ ದಿಢೀರ್ ಅಂತ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡ್ಬೇಕು, ಮೆಚುರಿಟಿ ಬಂದ್ಬಿಡ್ಬೇಕು ಅಂದ್ರೆ ಅದು ಹೇಗಾಗುತ್ತೆ? ಆ ವಯಸ್ಸಿಗೆ ತಕ್ಕಂತೆ ಒಂದಷ್ಟು ಆಸೆಗಳಿರುತ್ತಲ್ವಾ? ಲೈಫನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಲೈಫನ್ನ ಈಸಿಯಾಗಿ ತಗೊಂಡು ಡೋಂಟ್ ಕೇರ್ ಆಟಿಟ್ಯೂಡ್ ಇರುತ್ತೆ. ಅಲ್ಲ, ನೀವು ಚಿಕ್ಕ ವಯಸ್ಸಲ್ಲಿ ಬಿಸ್ನೆಸ್ ಜವಾಬ್ದಾರಿ ತಗೊಂಡ್ರಿ ಅಂತ ಅವರು ನಿಮ್ಮಾಗೆ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಸರಿ ಹೋಯ್ತು ರೀ, ಮೊದಲೇ ಅವನಿಗೆ ಜವಾಬ್ದಾರಿ ಅಂತ ಒಂದು ಪದ ಇದೆ ಅಂತಾನೆ ಗೊತ್ತಿಲ್ಲ. ಇದ್ರ ಮೇಲೆ ನೀವೇರ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಆದ್ರೆ ಖಂಡಿತ ಉದ್ಧಾರ ಆಗಲ್ಲ. ನೀವೇ ಅವನ್ನ ಅತಿಯಾಗಿ ಮುದ್ದು ಮಾಡಿ ಹಾಳು ಮಾಡ್ದಿರ ಬರ್ದಿಟ್ಕೊಳ್ಳಿ. ಏನಿಲ್ಲ, ಪಾರ್ಥ ಅವ್ರು ಎಲ್ರ ತರ ಕೆಟ್ಟವ್ರ ಸಹವಾಸ, ಕೆಟ್ಟ ಹವ್ಯಾಸ ಇದು ಯಾವುದು ಅವ್ರಿಗೆಲ್ಲ. ನೀವು ನೋಡ್ತಾ ಇರಿ, ಅವ್ರು ಆ ರೀತಿ ಎಲ್ಲ ಕೆಡಲ್ಲ. ಇದನ್ ಬೇಕಾದ್ರೆ ನೀವು ಬರ್ದಿಟ್ಕೊಳ್ಳಿ. ಓ, ಅಷ್ಟೊಂದು ಕಾನ್ಫಿಡೆನ್ಸ್? ಅಫ್ಕೋರ್ಸ್. ನೋಡಿ ಗೌತಮ್ ಅವರೇ, ಪಾರ್ಥ ಅವರು ಬೇಸಿಕಲಿ ತುಂಬಾ ಒಳ್ಳೆಯವರು. ನೀವು ಅವ್ರನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ನಾನೇನು ಅವ್ರನ್ನ ಸುಮ್ನೆ ಹೊಗಳ್ತಿಲ್ಲ, ಸಪೋರ್ಟ್ ಮಾಡ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡೆ ನಾನು ನಿಮಗೆ ಹೇಳ್ತಿದ್ದೀನಿ. ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವ್ ತಲೆ ತಗ್ಸೋಂತ ಕೆಲಸ ಅವ್ರು ಯಾವ್ದು ಮಾಡಲ್ಲ. ಮುಗಿತಾ ನಿಮ್ ಭಾಷಣ? ಮುಗೀತು ನನ್ನ ಭಾಷಣ. ಈಗ ನಿಮ್ ಸರಿ ಶುರು ಹಚ್ಕೊಡಿ. ಅವನು ಖಂಡಿತ ಉದ್ಧಾರ ಆಗ್ತಾನೆ, ಆ ನಂಬಿಕೆ ನನಗಿದೆ. ಬಟ್ ನೀವು ಈ ಲೆವೆಲ್ಗೆ ಅವನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರೆ ಅವ್ನು ಖಂಡಿತ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಇದು 100% ಸತ್ಯ. ನೀವ್ ಹೇಳೋದು ನೋಡಿದ್ರೆ ನಾವು ಮಾತ್ರ ಅವ್ರು ಮುದ್ದು ಮಾಡ್ತೀವಿ, ನೀವಂತೂ ಮುದ್ದೆ ಮಾಡಲ್ಲ. ನಿಜ ಹೇಳಿ, ನಿಮಗ ಅವ್ರ ಮೇಲೆ ಮುದ್ದಿಲ್ವಾ? ನಿಮಗೂ ಅವ್ರ ಮೇಲೆ ಅಷ್ಟೇ ಮುದ್ದು, ಪ್ರೀತಿ, ಅಕ್ರೆ ಎಲ್ಲಾನು ಇದೆ. ನಿಜ ಹೇಳಿ, ನಾನಿಲ್ದೇ ಇದ್ದಿದ್ರೆ ನೀವು ಅವ್ರಿಗೆ ಟ್ರಿಪ್ ಕಳಿಸ್ತಿರ್ಲಿಲ್ವಾ? ಹೌದು, ನನಗೆ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅವನೊಂಥರ ಸ್ವೀಟ್ ಇದ್ದ ಹಾಗೆ. ಅವನು ಅಂದ್ರೆ ನನ್ಗೆ ಅಷ್ಟೊಂದು ಆಸೆ. ನನ್ನ ಮುದ್ದಿನ ಮಗ ನೀವು. ನೋಡಿದ್ರ ಎಂತ ಕಳ್ರು ನೀವು ಅಂತ. ನೀವು ಏನು ಕಡಿಮೆ ಕಳ್ರಲ್ಲ ಬಿಡಿ. ಹಾರ್ಟ್ನೆ ಕದ್ಬಿಟ್ಟಿದ್ರ ಯಾವಾಗ ಅಂತಾನೆ ಗೊತ್ತಾಗಲಿಲ್ಲ. ಆಫೀಸಿಗೆ ಲೇಟ್ ಆಗ್ತಾ ಇದೆ, ಹೊರಡ್ತೀನಿ. ಬಾಯ್ 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 ಬಾಯ್. ಓಕೆ, ಹಾಗೆ ಮಾಡಿ. ಇಮಿಡಿಯೇಟಾಗಿ ಪ್ರಪೋಸಲ್ ಕಳಿಸಿ. ಈ ಮಂತ್ ಎಂಡಲ್ಲಿ ಮೀಟಿಂಗ್ ಇಟ್ಕೊಳ್ಳೋಣ. ಓಕೆ, ಬಾಯ್. ಮಾರ್ನಿಂಗ್ ಗೆಳೆಯ. ಗುಡ್ ಮಾರ್ನಿಂಗ್. ಓ, ಏನಪ್ಪ ಮತ್ತೆ ಫಾರ್ಮಿಗೆ ಬಂದಂಗಿದೆ? ಏನು ಸಮಾಚಾರ? ಮುಖದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಕಾಣ್ತಾ ಇದೆಯಲ್ಲೋ. ಬರೀ ಕಾಣೋದಲ್ಲ, ಎದ್ದು ಕಾಣಿಸ್ತಾ ಇದೆ. ಸೆನ್ಸೆಕ್ಸ್ ದಿಢೀರ್ ಅಂತ ಈ ಪಾರ್ಟಿ ರೈಸ್ ಆಗೋದಕ್ಕೆ ಕಾರಣ ಏನಂತ ತಿಳ್ಕೊಬೋದಾ? ವೆರಿ ಸಿಂಪಲ್ ಕಣ. ಭೂಮಿಕಾ ಅವರು ಹೋದಾಗ ಡಿಮ್ ಆಗಿದ್ದೆ, ಈಗ ಅವ್ರನ್ನ ವಾಪಸ್ ಮನೆ ಕರ್ಕೊಂಬಂದಲ್ಲ. ಸೊ ನನ್ನ ಲೈಫು ಮತ್ತೆ ಮೈಂಡ್ ಎಲ್ಲ ಬ್ರೈಟ್ ಆಗ್ಬಿಟ್ಟಿದೆ. ಬ್ಯಾಕ್ ಟು ನಾರ್ಮಲ್. ಅಂತೂ ಅತ್ತಿಗೆ ಬೆಲೆ ಏನು ಅನ್ನೋದು ಆಷಾಢದ ಮುಖಾಂತರ ನಿಂಗೆ ಗೊತ್ತಾಯ್ತು ಅನ್ನು. ಹ್ಞೂ ಕಣ, ಅವರು ವಾಪಸ್ ಬರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಈಗೆಲ್ಲ ಸರಿಯಾಗಿದೆ, ಎಲ್ಲನೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಣ ಹಾಡಿರೋದು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಈ ಹಾಡು ನಿನಗೆ ಸೂಟ್ ಆಗುತ್ತೆ, ನನಗೆ ಸೂಟ್ ಆಗಲ್ಲ. ಅದಕ್ಕೇನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣ. ಅವರು ಅಷ್ಟು ಸ್ವೀಟಾಗಿರ್ತಾರೆ. ಅವರೇನಾದರೂ ನಮ್ಮವಳ ಥರ ಘಾಟ್ ಆಗಿದ್ದಿದ್ರೆ ಅಷ್ಟೇ ನಿನ್ನ ಕತೆ. ನಾನಾಗಿರೋ ಹೊತ್ತಿಗೆ ನನಗಿರೋ ಟ್ಯಾಲೆಂಟ್ನ ಬಳಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನಾಗಿದ್ದಿದ್ರೆ ಅಷ್ಟೇ, ಜೀವನದಲ್ಲಿ ಜಿಗುಪ್ಸೆ ಬಂದು ವೈರಾಗ್ಯ ಹುಟ್ಟಿ ಹಿಮಾಲಯಕ್ಕೆ ಹೋಗಿ ಯಾವುದಾದ್ರೂ ಗುಹೆ ಸರ್ಕೊಂಡ್ಬಿಡ್ತಾ ಇದೆ. ಲವ್, ಏನೇನೋ ಮಾತಾಡಿ ಯಾವ್ದಾವುದಕ್ಕೂ ಲಿಂಕ್ ಮಾಡ್ತಿಯಲ್ಲೋ. ಅದಿರೋದೇ ಹಂಗೆಪ್ಪ, ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಒಂದು ಲಿಂಕ್ ಬಿಟ್ಟು ಹೋದ್ರೆ ಸಾಕು, ಲೈಫಿನ ರೂಟೇ ಚೇಂಜ್ ಆಗ್ಬಿಡುತ್ತೆ. ಬಾ, ತಲೆ ತಿಂದು ಸಾಕು, ಕೆಲಸ ನೋಡು. ಅದೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕಲ್ಲ, ಮೆದುಳಿಗೆ ಕೈ ಹಾಕ್ಬಿಡ್ತೀಯ. ಅರೆ, ಸ್ಕೂಲಲ್ಲಿ ಏನು ಮಾಡ್ತಾನೆ ನೀವು? ಸದಾಶಿವ. ಅರೆ, ಪಾರ್ಥ ಮಹಾಶಯ ಕೂಡ ಇಲ್ಲೇ ಇದ್ದಾನಲ್ಲ. ನೋಡಿದ್ಯಾ ಇವರೆಷ್ಟು ಪ್ರಳಯಾಂತಕರು ಅಂತ? ಇದು ಆರಂಭ ಅಷ್ಟೇ.
ಈಗ ನಿನ್ಗೊಂದು ಅಂದಾಜು ಸಿಕ್ಕಿರ್ಬೇಕಲ್ವಾ ಈ ಕೆಲಸ ಎಷ್ಟು ಕಷ್ಟ ಅಂತ. ನೋಡು, ಈಗಲೇ ಸೋಲು ಒಪ್ಕೊಂಡ್ಬಿಟ್ರೆ ನಿನ್ನ ಎನರ್ಜಿ ಸೇವ್ ಆಗತ್ತೆ. ಇಲ್ಲ ಅಂದರೆ ಸೋತ್ ಸುಣ್ಣ ಆಗ್ಬಿಡ್ತೀಯ. ಅಂಕಲ್, ಈ ಸೋತು ಸುಣ್ಣ ಅಂದ್ರೆ ಏನ್ ಅಂಕಲ್? ಸೋತು ಸುಣ್ಣ ಅಂದರೆ ಸಂಪೂರ್ಣವಾಗಿ ಸೋತ್ ಹೋಗೋದು, ಕೆಟ್ಟದಾಗಿ ಸೋಲೋದು ಅಂತ ಅರ್ಥ. ಯೋಚನೆ ಮಾಡು ಏನು ಮಾಡ್ತೀಯ ಅಂತ. ಏನು ಬ್ಯಾಕ್ ಟು ಪೆವಿಲಿಯನ್ನ? ಇಲ್ಲ ಅಂಕಲ್, ನಾನು ಸ್ಕ್ರೀಸಲ್ಲಿ ಗಟ್ಟಿಯಾಗಿ ನಿಂತ್ಕೋತೀನಿ. ಸಿಕ್ಸರ್ ಹೊಡೆದು ಇಲ್ಲಿಂದ ಹೋಗೋದು. ಏಯ್, ಒಳಗೋಗೆ. ಓಹೋ ಏನೋ ಇಬ್ಬರ ಮಧ್ಯೆ ಭಾರಿ ಗುಸುಗುಸು ನಡೀತಾ ಇದೆ, ಭಾರಿ ಡ್ರಾಮಾನೇ ನಡೀತಾ ಇದೆ. ಭಾವಿ ಅಳಿಮಯ್ಯ, ಭಾವಿ ಮಾವ ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಓನ್ಲಿ ವಿಡಿಯೋ, ನೋ ಆಡಿಯೋ. ಹೋಗು ನೋಡೋಣ ಅದೇನು ಸಿಕ್ಸರ್ ಹೊಡಿತೀಯ ಅಂತ. ಯಾಕೆ ಬಂದಿರ್ಬೋದು ಇವ? ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ವಿಷಯ ಅಂತೂ ಗ್ಯಾರಂಟಿ ಆಗತ್ತೆ. ಭಾರತ ಸೋಲೋ ಟ್ರಿಪ್ ಅಲ್ಲ, ಸುಳ್ಳು ಟ್ರಿಪ್ಪು. ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದಾನೆ. ಈ ಸುಳ್ಳು ಟ್ರಿಪ್ ಏನಕ್ಕೆ ಇರ್ಬೋದು? ಇದ್ರ ಹಿಂದೆ ಏನೋ ಒಂದು ರಹಸ್ಯ ಇರಲೇಬೇಕು. ಅದು ಏನು ಅಂತ ಕಂಡು ಹಿಡಿತೀನಿ, ಖಂಡಿತ ಕಂಡು ಹಿಡಿತೀನಿ. ಗೌತಮ್ ಅವರೇ, ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಕೆಲಸ ಅಷ್ಟು ಬೇಗ ಮುಗೀತಾ? ಕೆಲಸ ಕಡಿಮೆ ಇತ್ತು, ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಬಂದೆ. ನೈಸ್. ನಾನು ನಿಮ್ಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಓಕೆ. ಬಿಸಿ ಬಿಸಿ ಪಾಯಸ ತಿನ್ಬಿಟ್ಟು ಹೇಗಿದೆ ಅಂತ. ಬಿಸಿ ಇದೆ, ಒಂದು ನಿಮಿಷ ನಾನು ಆರಿಸ್ಕೊಡ್ತೀನಿ. ನಾನೇ ಆರಿಸ್ಕೊತೀನಿ. ತಗೊಳ್ಳಿ, ಮೇಲ್ಮೇಲಿಂದ ತಿನ್ನಿ. ಹೇಗಿದ್ರು ನೀವೇ ಆರಿಸಿದ್ದೀರಾ, ನೀವೇ ತಿನ್ಸ್ಬಿಡಿ. ಹೇಗಿದೆ? ಇದೊಂದೇ ಬೋಲ ಇರೋದು, ಇನ್ನು ಜಾಸ್ತಿ ಮಾಡಿದ್ದೀರಾ? ಅಲ್ಲಿಗೆ ನಾನು ಮಾಡಿದ ಪಾಯಸು. ತುಂಬ ಜನ ಮಾಡಿದ್ದೀರಾ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಮ್ಮ ಪಿಂಕಿ ಅಮ್ಮಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ, ನಾನು ಅವ್ರ ಹತ್ರನೇ ಕಲ್ತಿದ್ದೆ. ಐ ಆಮ್ ಸೋ ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.